ಇನ್ನು ಬೆಂಗಳೂರಿನ ಯಲಹಂಕದ ಬಳಿ ಇರತಕ್ಕಂಥ ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ಮನೆ ಕಟ್ಕೊಂಡಿದ್ರಲ್ಲ ಅವ್ರಿಗೆಲ್ಲರಿಗೂ ಕೂಡ ಫಟಾಫಟ್ ಮನೆ ಭಾಗ್ಯ. ಕೋಗಿಲು ಲೇಔಟ್ನವರಿಗೆ ಹಳೆಯ ದರದಲ್ಲಿ ಮನೆ ಭಾಗ್ಯವಂತೆ. ಈಗ ಪಬ್ಲಿಕ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಕೋಗಿಲು ನಿವಾಸಿಗಳಿಗೆ ಅಥವಾ ಯಾರೇ ಆದರೂ ಹಳೆಯ ದರ ಅನ್ವಯಿಸಲ್ಲ. 11.20 ಲಕ್ಷದಿಂದ 13.20 ಲಕ್ಷಕ್ಕೆ ಏರಿಕೆಯಾಗಿದೆ. 1 BHK ದರವನ್ನು ಮೇನಲ್ಲೇ ಆದೇಶ ಮಾಡಿತ್ತು ರಾಜ್ಯ ಸರ್ಕಾರ. ಎಲ್ರಿಗೂ ಇದೇ ದರ, ಅಂದರೆ ಇಷ್ಟು ದುಡ್ಡು ಕೊಟ್ಟೇ ತಗೋಬೇಕು ಅವರು, ಅಂದರೆ 13,20,000 ಕೊಟ್ಟು ತಗೋಬೇಕು. ರಾಜೀವ್ ಗಾಂಧಿ ನಿಗಮದ MD ಪರಶುರಾಮ್ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್. ಹಳೆಯ ದರ ಅಂದರೆ ಮೊದಲೆಲ್ಲ ಹಂಗೆ ಹೇಳಿದ್ರು, ಓಲ್ಡ್ ರೇಟಲ್ಲೇ ಕೊಡ್ತೀವಿ ನಾವು ಅಂತಂದ್ಬಿಟ್ಟು 11,20,000 ಏನೋ ಇತ್ತು ಆವಾಗ. ಅದಾದಮೇಲೆ ಕಳೆದ ಮೇನಲ್ಲಿ ಅದನ್ನು 13,20,000 ಮಾಡಿದ್ರು. ಆ ರೇಟಲ್ಲಿ ಕೊಡ್ತೀವಿ ಅಂತ 1 BHK. ಬಟ್ ಇವ್ರಿಗೆಲ್ಲ ಹಳೆ ರೇಟಲ್ಲಿ ಕೊಡ್ತಾರೆ ಅಂತ ಆಮೇಲೆ ಸುದ್ದಿಯನ್ನು ಪ್ರಸಾರ ಮಾಡಿದ ಬಳಿಕ ಈಗ ರಾಜೀವ್ ಗಾಂಧಿ ವಸತಿ ನಿಗಮದ MD ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್, ಇಲ್ಲ ಎಲ್ಲರಿಗೂ ಹೊಸ ದರವೇ ಅನ್ವಯ. ಕೋಗಿಲು ಲೇಔಟ್ನ ನಿವಾಸಿಗಳು ಯಾರಿದ್ದಾರೆ ಅವರು ಕೂಡ 13,20,000ನೇ ಕೊಡಬೇಕು. ಹೌದಲ್ವಾ? ಆ್ಯಕ್ಚುಲಿ ಅವ್ರಿಗೆ ಮನೆ ಕೊಡ್ತಿರೋದೇ ಕಾನೂನು ಬಾಹಿರ. ಸರ್ಕಾರ ತರಾತುರಿಯಲ್ಲಿ ಅವ್ರಿಗೆ ಮನೆ ಅಲಾಟ್ ಮಾಡೋದಕ್ಕೆ ಹೊರಟಿದೆ. ಅದರಲ್ಲೂ ಹಳೆ ರೇಟು ಅಂತಂದರೆ ಹೆಂಗೆ? ಈಗ ಇಲ್ಲ ಹೊಸ ರೇಟಲ್ಲಿ ಕೊಡ್ತೀವಿ 13,20,000 ಅಂತ ಈಗಾಗಲೇ ಅವರು ಕೊಡ್ತಾ ಇರ್ತಕ್ಕಂಥದ್ದು. ಒಂದು ರೀತಿ ಇದನ್ನು ಕೂಡ ರಾಜಕೀಯ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ಳೋದು ಎಲ್ಲ ಕಡೆ ತಯಾರಿಗಳು ಕೂಡ ನಡೆದಿತ್ತು. BJP ಅವರು ಕೂಡ ಇದನ್ನು ಅಪೋಸ್ ಮಾಡಿದ್ರು, ಹೀಗಾಗಬಾರ್ದು ಅಂತಂದ್ಬಿಟ್ಟು.